ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಡ್ಯೂ ಟು ವರ್ಬ್ ಸ್ಟ್ರಕ್ಚರ್ನ ಸೆಂಟೆನ್ಸ್ನಲ್ಲಿ ಕರೆಕ್ಟಾಗಿ ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ಇಂಪಾರ್ಟೆಂಟ್. ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ರೈಟ್, ಸೊ ಲೆಟ್ ಸ್ಟಾರ್ಟ್. ಸೊ ಬಿ ಡ್ಯೂ ಟು ನಾವು ಯಾವಾಗ ಮಾತಾಡ್ತೀವಿ ಅಂದರೆ ಟು ಟಾಕ್ ಅಬೌಟ್ ಥಿಂಗ್ಸ್ ದಟ್ ಆರ್ ಎಕ್ಸ್ಪೆಕ್ಟೆಡ್ ಆರ್ ಪ್ಲ್ಯಾನ್ಡ್ ಟು ಹ್ಯಾಪನ್ ಅಟ್ ಅ ಸರ್ಟನ್ ಟೈಮ್. ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾದ ಸಮಯಕ್ಕೆ ಶೆಡ್ಯೂಲ್ ಆಗಿರುತ್ತೆ, ಆ ಟೈಮ್ಗೆ ಅದು ಆಗುತ್ತೆ ಅಂತ ಹೇಳೋವಾಗ ನಾವು ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ, ನಿಗದಿತ ಸಮಯಕ್ಕೆ ನಡೆಯಲಿರುವ ಕೆಲಸಗಳನ್ನ ಹೇಳೋದಕ್ಕೆ. ಆ್ಯಂಡ್ ಇದು ಫಾರ್ಮಲ್ ವೇ, ತುಂಬ ಫಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಕ್ಯಾಶುವಲ್ ಆಗಿ ಡೈಲಿ ರೊಟೀನ್ನಲ್ಲಿ ಅಷ್ಟಾಗಿ ಯೂಸ್ ಮಾಡಲ್ಲ, ಬಟ್ ಫಾರ್ಮಲ್ ಆಗಿ ಯೂಸ್ ಮಾಡ್ತಾರೆ. ಈ ಸ್ಟ್ರಕ್ಚರ್ ನಿಮಗೆ ಗೊತ್ತಿದ್ದರೆ ಟೆಕ್ಸ್ಟ್ ಬುಕ್ನಲ್ಲಿ ನೋಡಿದಾಗ, ನ್ಯೂಸ್ ಪೇಪರ್ನಲ್ಲಿ ನೋಡಿದಾಗ, ನ್ಯೂಸ್ನಲ್ಲಿ ಕೇಳಿದಾಗ, ಓಕೆ, ಅನೌನ್ಸ್ಮೆಂಟ್ಗಳಲ್ಲಿ, ಅವಾಗ ನಿಮಗೆ ಗೊತ್ತಾಗಬೇಕು ಯಾವ ಸ್ಟ್ರಕ್ಚರ್ ಏನು ಮೀನಿಂಗ್ ಕೊಡ್ತಾ ಇದೆ ಅಂತ. ಸೊ ಸ್ಟ್ರಕ್ಚರ್ ಏನಿರುತ್ತೆ, ಬಿ ಫಾರ್ಮ್ ಮುಂದೆ ಡ್ಯೂ ಟು. ಸೊ ಲಾಸ್ಟ್ 4-5 ಕ್ಲಾಸ್ಗಳಲ್ಲಿ ನಾವು ಇದೇ ಥರ ಸ್ಟ್ರಕ್ಚರ್ ಕಲಿತಿದ್ದೀವಲ್ವಾ. ಬಿ ಮುಂದೆ ಡ್ಯೂ ಟು ಆ್ಯಂಡ್ ಬೇಸ್ ವರ್ಬ್ ಹಾಕ್ತೀವಿ, ಮುಂದೆ ಟೈಮ್ ಎಕ್ಸ್ಪ್ರೆಷನ್ನ ಮೆನ್ಷನ್ ಮಾಡ್ತೀವಿ. ತುಂಬ ಸರಿ ಟೈಮ್ ಎಕ್ಸ್ಪ್ರೆಷನ್ ಬಂದಾಗ ಗೊತ್ತಾಗುತ್ತೆ ಯಾವಾಗ ಅದು ಶೆಡ್ಯೂಲ್ ಆಗಿದೆ ಆ ಕೆಲಸ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ದ ಟ್ರೈನ್ ಈಸ್ ಡ್ಯೂ ಟು ಅರೈವ್ ಅಟ್ 6 PM. ಸ್ಟ್ರಕ್ಚರ್ ನೋಡಿ, ದ ಟ್ರೈನ್ ಈಸ್ ಡ್ಯೂ ಟು ಅರೈವ್ ಅಟ್ 6 PM. ಅಂದರೆ ಟ್ರೈನ್ 6 ಗಂಟೆಗೆ ಬರಲಿದೆ, ಬರೋದಕ್ಕೆ ನಿಗದಿಯಾಗಿದೆ. ಈ ಥರ ಅನೌನ್ಸ್ಮೆಂಟು ಕೇಳ್ತಿರಲ್ವಾ, ನಿಗದಿಯಾಗಿದೆ. ಈ ವರ್ಡ್ ನೋಡಿ, ನಾವು ಡೈಲಿ ರೊಟೀನಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ. ನಾವು ಸ್ಪೋಕನ್ ಕನ್ನಡದಲ್ಲಿ ಆ ಥರ ವರ್ಡ್ ಯೂಸ್ ಮಾಡಲ್ಲ, ಬಟ್ ಫಾರ್ಮಲ್ ಕನ್ನಡದಲ್ಲಿ ಯೂಸ್ ಆಗುತ್ತೆ. ಅದೇ ಥರ ಡ್ಯೂ ಟು ಕೂಡ, ರೈಟ್, ಫಾರ್ಮಲ್ ಇಂಗ್ಲೀಷ್ನಲ್ಲಿ ಯೂಸ್ ಆಗುತ್ತೆ. ಅಂದರೆ ಶೆಡ್ಯೂಲ್ ಆಗಿದೆ, ಬರೋದಕ್ಕೆ ನಿರ್ಧಾರ ಆಗಿದೆ ಅಂತ ಹೇಳೋ ಕಡೆ ಯೂಸ್ ಆಗುತ್ತೆ. ದ ಟ್ರೈನ್ ಈಸ್ ಡ್ಯೂ ಟು ಅರೈವ್ ಅನ್ಬೋದು, ಅಥವಾ ದ ಟ್ರೈನ್ ಈಸ್ ಶೆಡ್ಯೂಲ್ ಟು ಅರೈವ್. ಏನೂ ಡಿಫ್ರೆನ್ಸ್ ಇಲ್ಲ, ಬಟ್ ಡ್ಯೂ ಟುನು ಸ್ವಲ್ಪ ಫಾರ್ಮಲ್ ಆಗುತ್ತೆ ಅಷ್ಟೇ. ಇದು ಕಲ್ತಿರಿ, ಇದರಿಂದನೂ ಸೆಂಟೆನ್ಸ್ ಮಾಡಿ. ಮುಂದೆ ಯಾವತ್ತಾದರೂ ನೀವು ನೋಡಿದಾಗ ಕನ್ಫ್ಯೂಸ್ ಆಗಬಾರ್ದು ಆ್ಯಂಡ್ ಗೊತ್ತಿಲ್ಲದೆ ಇರಬಾರ್ದು ಅಂತ ನಾನು ಇದು ಕೂಡ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಫಾರ್ ಎಕ್ಸಾಂಪಲ್ಸ್ ನೋಡಿ, ದ PM ಈಸ್ ಡ್ಯೂ ಟು ಅರೈವ್. ಕರೆಕ್ಟ್ ಇದೆ ಸ್ಟ್ರಕ್ಚರ್. ದ PM ಈಸ್ ಡ್ಯೂ ಟು ಅರೈವ್ ಆನ್ ಮಂಡೇ, ರೈಟ್. ದ ಟ್ರೈನ್ ಈಸ್ ಡ್ಯೂ ಟು ಅರೈವ್ ಅಟ್ 6 PM. ಆರ್ ಟೈಮ್ನ ಈ ಥರನೂ ಮೆನ್ಷನ್ ಮಾಡ್ಬೋದು. ದ ಟ್ರೈನ್ ಈಸ್ ಡ್ಯೂ ಟು ಅರೈವ್ ಇನ್ 3 hours, ರೈಟ್. ಎಷ್ಟು ಟೈಮ್ ಡ್ಯೂರೇಷನ್, ಇನ್ನು 3 ಗಂಟೆಗಳಲ್ಲಿ ಬರಲಿದೆ, ಬರಲು ನಿರ್ಧಾರ ಆಗಿದೆ, ನಿಗದಿಯಾಗಿದೆ, ಏನಾದರೂ ಹಾಕಿ ನೀವು, ಬಟ್ ಅದರ ಎಕ್ಸಾಕ್ಟ್ ಮೀನಿಂಗ್ ತಿಳ್ಕೊಳ್ಳಿ. ಗೊತ್ತಾಯ್ತಲ್ಲ. ಮೈ ಅಂಕಲ್ ಈಸ್ ಡ್ಯೂ ಟು ರಿಟೈರ್ ನೆಕ್ಸ್ಟ್ ಇಯರ್, ರೈಟ್. ನೆಕ್ಸ್ಟ್ ಇಯರಿಂದ ನೀವೇನೂ ಹಾಕಬಾರ್ದು, ಏನೂ ಇಲ್ಲ, ಏನೂ ಬರಲ್ಲ. ಅಂದರೆ ನೆಕ್ಸ್ಟ್ ಇಯರ್ ಅವರು ರಿಟೈರ್ ಆಗಲಿದ್ದಾರೆ. ಓಕೆ, ಮೈ ಅಂಕಲ್ ಈಸ್ ಗೋಯಿಂಗ್ ಟು ರಿಟೈರ್ ಅಂತಲೂ ಹೇಳ್ಬೋದು, ಅದು ತುಂಬ ಕ್ಯಾಶುವಲ್ ಆಗುತ್ತೆ, ರೈಟ್. ಸ್ಪೋಕನ್ ಇಂಗ್ಲೀಷ್ನ ಅದು ಕಾಮನ್ ಆ ಥರ ಹೇಳೋದು. ಗೆಟ್ಸ್ ವರ್ ಡ್ಯೂ ಟು ಅರೈವ್ ಅಟ್ 6. ಅಂದರೆ ಅವರು 7 ಗಂಟೆಗೆ ಬರೋದಕ್ಕೆ ನಿರ್ಧಾರ ಆಗಿತ್ತು, ಅವ್ರು ಆಗಮಿಸಬೇಕಿತ್ತು ಅಂದರೆ ಅರ್ಥ ನೀವು ಈ ಥರ ಅನ್ಕೋಬಿಡಿ, ಬರಲಿಲ್ಲ ಅಂತ. ಅವ್ರು ಆ ಟೈಮ್ಗೆ ಬರಬೇಕಿತ್ತು ಆದರೆ ಬರಲಿಲ್ಲ ಅಂದಾಗಲೂ ಹೇಳ್ಬೋದು, ಆ ಟೈಮ್ಗೆ ಅವ್ರು ಬರೋದಿತ್ತು ಬಂದರು ಅನ್ನೋವಾಗಲೂ ಹೇಳ್ಬೋದು. ಇದರ ಪಾಸ್ಟ್ನಲ್ಲಿ ಹೇಳ್ತಾ ಇದ್ದೀವಿ ಅಂದರೆ ಅದು ಆಗದೇ ಇದ್ದಾಗಲೇ ಹೇಳಬೇಕಂತೇನಿಲ್ಲ, ಎರಡೂ ಸಿಚುವೇಷನಲ್ಲೂ ಹೇಳ್ಬೋದು, ಆದಾಗಲೂ ಹೇಳ್ಬೋದು, ಆಗದೇ ಇದ್ದಾಗಲೂ ಹೇಳ್ಬೋದು, ರೈಟ್. ಆ್ಯಂಡ್ ನೀವು ಇಲ್ಲಿ ಕೇಳ್ಬೋದು ಸಪೋಸ್ ಟು ಹಾಕ್ಬೋದಾ ಅಂತ. ನೋಡಿ, ಸಪೋಸ್ ಟು ಕನ್ಫ್ಯೂಷನ್ ಇದ್ದರೆ ನೀವು ಸಪೋಸ್ ಟು ವಿಡಿಯೋನ ಇನ್ನೊಂದ್ಸರಿ ನೋಡಿ. ಇಲ್ಲಿ ನಮ್ಮ ಮೇಯ್ನ್ ಫೋಕಸ್ ಎಲ್ಲ ಒಂದು ಟೈಮ್ಗೆ ಆಗೋದಕ್ಕೆ ನಿರ್ಧಾರ ಆಗಿದೆ, ಶೆಡ್ಯೂಲ್ ಆಗೋಗಿದೆ ಅಂತ ಹೇಳೋದು, ರೈಟ್. ಬಟ್ ಸಪೋಸ್ ಟುಗೆ ಬೇರೆ ಮೀನಿಂಗೇ ಇದೆ. ಕನ್ಫ್ಯೂಷನ್ ಇದ್ರೆ ಹೋಗಿ ನೋಡಿ. ದ ಶಾಪ್ ಈಸ್ ಡ್ಯೂ ಟು ಓಪನ್ ಇನ್ ಆಗಸ್ಟ್. ಶಾಪ್ ಆಗಸ್ಟ್ನಲ್ಲಿ ಓಪನ್ ಆಗೋದಕ್ಕೆ ನಿರ್ಧಾರ ಆಗಿದೆ, ಶೆಡ್ಯೂಲ್ ಆಗಿದೆ, ಅಥವಾ ಫಿಕ್ಸ್ ಆಗಿದೆ. ಈ ಥರ ನೆನ್ಪಿಟ್ಕೊಳ್ಳಿ. ಒಂದು ಟೈಮ್ ಫಿಕ್ಸ್ ಆಗಿರುತ್ತೆ ಅನ್ನೋವಾಗೆಲ್ಲ ನೀವು ಈ ಥರ ಯೂಸ್ ಮಾಡಬಹುದು. ಅಥವಾ ಶೆಡ್ಯೂಲ್ ಟು ಯೂಸ್ ಮಾಡಿ, ಶೆಡ್ಯೂಲ್ ಟು ಅನ್ನೋ ನಿಮ್ಗೆ ಗೊತ್ತೇ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಡ್ಯೂ ಟು ಬದಲಾಗಿ. ಅದು ಕೂಡ ಫಾರ್ಮಲ್ಲೇ, ಅದು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ. ವೆನ್ ಇಸ್ ದ ಶಾಪ್ ಡ್ಯೂ ಟು ಓಪನ್ ಅಂತ ಕೇಳ್ಬೋದು. ಕೇಳ್ತಾ ಇದ್ದೀರಾ ಯಾವಾಗ ಡ್ಯೂ ಇದೆ ಅಂತ. ನೋಡಿ, ಡ್ಯೂ ಯಾವಾಗಿದೆ ಅಂದರೆ ಯಾವಾಗ ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಕೇಳ್ತಾ ಇರೋದು, ರೈಟ್. ಆರ್ ಯು ಡ್ಯೂ ಟು ಸಬ್ಮಿಟ್ ಯುವರ್ ಹೋಮ್ವರ್ಕ್ ಟುಡೇ ಅಂತ ನೀವು ಕೇಳ್ಬೋದು, ರೈಟ್. ನೋಡಿ ಇಲ್ಲಿ, ಆರ್ ಯು ಡ್ಯೂ, ನೀನು ಡ್ಯೂ ಇದೆಯಾ ಹೋಮ್ವರ್ಕ್ನ ಸಬ್ಮಿಟ್ ಮಾಡೋದಕ್ಕೆ. ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವೋ ಅವರು ಡ್ಯೂ ಇರ್ತಾರೆ ಒಂದು ಕೆಲಸ ಮಾಡೋದಕ್ಕೆ, ಒಂದು ಕೆಲಸ ಆಗೋದಕ್ಕೆ. ಮೇಲೆ ನೋಡಿ, ದ ಶಾಪ್ ಈಸ್ ಡ್ಯೂ ಟು ಓಪನ್ ಇನ್ ಆಗಸ್ಟ್. ವೆನ್ ಇಸ್ ದ ಶಾಪ್ ಡ್ಯೂ ಟು ಓಪನ್. ಸೊ ಬೇರೆ ಫಾರ್ಮ್ಸ್ಗೆ ಚೇಂಜ್ ಮಾಡೋದನ್ನು ನಾನು ಡೀಟೇಲಾಗಿ ಹೇಳ್ತಿಲ್ಲ, ಬೇಸಿಕ್ಸ್ ಎಲ್ಲ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ದ ಪ್ರಾಜೆಕ್ಟ್ ಈಸ್ ಡ್ಯೂ ಟು ಬಿಗಿನ್ ಇನ್ ದ ನೆಕ್ಸ್ಟ್ 3 months.
ರೈಟ್? ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಆ್ಯಂಡ್ ಡ್ಯೂ ಟುನ ಬಿಕಾಸ್ ಆಫ್ ಜಾಗದಲ್ಲೂ ಯೂಸ್ ಮಾಡ್ಬೋದು. ಇದು ಕೂಡ ಅಗೈನ್ ಫಾರ್ಮಲ್ ಆಗಿ. ಬಿಕಾಸ್ ಆಫ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ತುಂಬ ಕಾಮನ್, ಕ್ಯಾಶುವಲ್ ಆಗಿ ಮಾತಾಡುವಾಗ ಕಾಮನ್ ಇರುತ್ತೆ. ನೀವು ಇನ್ನೂ ಫಾರ್ಮಲ್ ಆಗಿ ಹೇಳಬೇಕಂದ್ರೆ ಡ್ಯೂ ಟು ಹೇಳಿ. ಅಂದರೆ ಮೀನಿಂಗ್ ಏನೋ ಆ ಕಾರಣದಿಂದಾಗಿ ಅಂತ ಹೇಳೋ ಕಡೆ. ದ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್ ಡ್ಯೂ ಟು ರೇನ್ ಅಂದರೆ ಮಳೆಯಿಂದಾಗಿ ಮ್ಯಾಚ್ ಕ್ಯಾನ್ಸಲ್ ಆಯಿತು ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಇಲ್ಲಿ ಡ್ಯೂ ಟು ಮುಂದೆ ನೌನ್ ಬರಬೇಕು, ವರ್ಬ್ ಬರಬಾರ್ದು. ಡ್ಯೂ ಟು ರೇನ್ ಅಂದರೆ ಮಳೆಯಿಂದಾಗಿ, ಗೊತ್ತಾಯ್ತಲ್ಲ? ಆ ಥರನೇ ಇರಬೇಕು. ಡ್ಯೂ ಟು ಈಟ್, ಡ್ಯೂ ಟು ಕಮ್ ಈ ಥರ ಹೇಳಬಾರ್ದು, ವರ್ಬ್ಗಳನ್ನ ಹಾಕಬಾರ್ದು. ಬಿಕಾಸ್ ಆಫ್ನ ಬದಲಾಗಿ ನೀವು ಡ್ಯೂ ಟು ಹಾಕ್ತಾ ಇದ್ದೀರಾ ಅಂದರೆ ಆದ ಕಾರಣ ಅಂತ ಹೇಳ್ತಾ ಇದ್ದೀವಿ, ಅದರಿಂದಾಗಿ ಅಂತ ಹೇಳ್ತಿದ್ದೀವಿ. ಸೊ ಅವಾಗ ನೌನೇ ಹಾಕಬೇಕು, ವರ್ಬ್ ಅಲ್ಲ. ನೋಡಿ, ಶಿ ವಾಸ್ ಆಬ್ಸೆಂಟ್ ಡ್ಯೂ ಟು ದ ಕೋಲ್ಡಿಂದಾಗಿ ಅವಳು ಆಬ್ಸೆಂಟ್ ಆಗಿದ್ಲು. ಹಿಸ್ ಫೇಲ್ಯೂರ್ ಇಸ್ ಡ್ಯೂ ಟು ಹಿಸ್ ಇಗ್ನರೆನ್ಸ್. ಗೊತ್ತಾಯ್ತಲ್ಲ? ಸೊ ಕನ್ಫ್ಯೂಷನ್ ಇದ್ರೆ ಇನ್ನೊಂದ್ಸರಿ ನೋಡಿ. ಇದು ಚಿಕ್ಕ ಟಾಪಿಕ್. ಏನೋ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.